ಒಬ್ಬ ಆತ ಬಂದಿದ್ದಾನೆ, ನಾನೇ ಬುರುಡೆಯನ್ನು ಹೂತಾಕಿದ್ದು ಅದನ್ನು ನಾನು ತೆಗಿತೀನಿ ಅನ್ನುವಂಥ ವಿಚಾರದಲ್ಲಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮತ್ತು ಈ ರೀತಿ ಬುರುಡೆಯನ್ನು ಅವರು ಆ ಟೈಮಲ್ಲಿ ಹೂತು ಹಾಕಿರಬಹುದಾ? ಏನು ಹೇಳ್ತೀರಾ ಅಂತ ಹೇಳಿದ್ರ ಬಗ್ಗೆ? ಇದರಲ್ಲಿ ಸತ್ಯ ಇದೆ. ನಾವು ಹೇಳ್ತಾ ಬಂದದ್ದೇನು, 10 ವರ್ಷದಿಂದ 300, 400, 500 ಇಂಥ ಹೀಗೆ ನೂರಾರು ಇಡೀ ಚರಿತ್ರೆಯಲ್ಲಿ ಸಾವಿರಾರು ಹೆಣಗಳನ್ನು ಹೂತಾಕಿದ್ದು ಇದೆಲ್ಲ ಧರ್ಮಸ್ಥಳದ ಚರಿತ್ರೆ. ಅದು ಚರಿತ್ರೆ ಹೇಳುವಾಗ ಏನಾಗ್ತದೆ ಅಂತ ಹೇಳಿದರೆ, ಇದೆಲ್ಲ ಗೊತ್ತಿಲ್ಲ. ಇದು ಹೂತಾಕುವಂಥದ್ದು ಅಲ್ಲಿ ಇದ್ದವರಿಗೆ, ನೋಡಿದವರಿಗೆ, ಕೇಳಿದವರಿಗೆ ಗೊತ್ತು. ಹೊರಗಿನ ಪ್ರಪಂಚಕ್ಕೆ ಇದು ಯಾವುದು ಗಣ್ಯ ಅಲ್ಲ, ಯಾವುದು ಗೊತ್ತಾಗೋದಿಲ್ಲ, ಅದರಿಂದ ಗಣ್ಯ ಅಲ್ಲ ಅದು. ಆದ್ದರಿಂದ ಆದರೆ ಅದೇ ಕೆಲಸ ಮಾಡಿದವನಿಗೆ ಅವನ ಮನಸ್ಸಿನಲ್ಲಿ ಪಾಪಪ್ರಜ್ಞೆ ಖಂಡಿತ ಇರ್ತದೆ.